ಗಂಧದ ನಾಡು ಜನಪರ ವೇದಿಕೆ ಹಾಗೂ ಡಾಕ್ಟರ್ ಗೋಪಾಲರಾಜ್ ಪ್ರಥಮ ದರ್ಜೆ ಕಾಲೇಜು ಸಹಯೋಗದಲ್ಲಿ ಮತ್ತೆ ಸಾವಿತ್ರಿಬಾಯಿ ಫುಲೆ, ರಾಷ್ಟ್ರಕವಿ ಕುವೆಂಪು, ಅಕ್ಷರದಾತೆ ಫಾತಿಮಾ ಶೇಖ್ ರವರ ಜನ್ಮ ದಿನಾಚರಣೆ ಹಾಗೂ ಗಜವೇ 2024ರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಆನೇಕಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಯಲಕ್ಷ್ಮಿ, ಕಾಲೇಜು ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಹೇಮಾವತಿ, ಬೇರು ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಮಮತಾ, ವಕೀಲರಾದ ಪುರುಷೋತ್ತಮ್, ಗಜವೇ ಸಂಸ್ಥಾಪಕ ಅಧ್ಯಕ್ಷರಾದ ವಿಜಯರಾಮ, ಬಂಡಾಪುರ ಶ್ರೀನಿವಾಸ್, ದೇವರಾಜ್ ನಾಯಕ್, ಜಗದೀಶ್ ಅರಸು, ಚಂದ್ರಬಾಬು, ಸ್ವಾಭಿಮಾನಿ ಸತೀಶ್, ರಾಜೇಶ್, ತಿಮ್ಮರಾಯಪ್ಪ, ಮಹತಲಿಂಗಪುರ ಮಂಜು, ಕೌಶಿಕ್ ರೆಡ್ಡಿ, ವರುಣ್ ಕುಮಾರ್, ಕಾನೂನು ವಿದ್ಯಾರ್ಥಿನಿ ಶಶಿ, ಜನಧನಿ, ಅಧ್ಯಾಪಕರಾದ ರಾಮಕೃಷ್ಣಪ್ಪ ಹಾಗೂ ಸಹ ಪ್ರಾಧ್ಯಾಪಕರು, ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು. ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದ. ನಿಮ್ಮ ಮುಂದೆ ವಾಚನ ಮಾಡ್ತಾ ಇದ್ದೇನೆ. ಕವನದ ಶೀರ್ಷಿಕೆ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ. ಹೋಗಿ ಶಿಕ್ಷಣ ಪಡೆಯಿರಿ, ಸ್ವಾವಲಂಬಿಗಳಾಗಿ, ಶ್ರಮಶೀಲರಾಗಿ ಕೆಲಸ ಮಾಡಿ, ಬುದ್ಧಿವಂತಿಕೆ ಮತ್ತು ಸಂಪತ್ತನ್ನು ಸಂಗ್ರಹಿಸಿ. ಜ್ಞಾನವಿಲ್ಲದೆ ಎಲ್ಲವೂ ಕಳೆದು ಹೋಗುತ್ತದೆ. ನಾವು ಬುದ್ಧಿವಂತಿಕೆ ಇಲ್ಲದೆ ಪ್ರಾಣಿಗಳಾಗುತ್ತೇವೆ. ಇನ್ನು ಸುಮ್ಮನೆ ಕುಳಿತುಕೊಳ್ಳಬೇಡಿ, ಹೋಗಿ ಶಿಕ್ಷಣ ಪಡೆಯಿರಿ. ತುಳಿತಕ್ಕೊಳಗಾದ ಮತ್ತು ತ್ಯಜಿಸಲ್ಪಟ್ಟವರ ದುಃಖವನ್ನ ಕೊನೆಗೊಳಿಸಿ. ಕಲಿಯಲು ನಿಮಗೆ ಸುವರ್ಣಾವಕಾಶವಿದೆ. ಆದ್ದರಿಂದ ಕಲಿಯಿರಿ ಮತ್ತು ಜಾತಿಯ ಸರಪಳಿಗಳನ್ನ ಮುರಿಯಿರಿ. ಧನ್ಯವಾದ. ಮಾಡ್ತಾ ಇದ್ದೀವಿ. ಅದು ಒಬ್ಬರು ಸಾವಿತ್ರಿಬಾಯಿ ಫುಲೆ ಅವರು, ಇನ್ನೊಬ್ಬರು ಫಾತಿಮಾ ಶೇಖ್ ಅವರು,
ಮತ್ತೊಬ್ಬರು ನಮ್ಮ ನಾಡಿನ ಹೆಸರಾಂತ ಕವಿಗಳಾಗಿರುವಂತಹ ಕುವೆಂಪುರವರು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ, ಅದರಲ್ಲಿ ವಿಶೇಷವಾಗಿ ಆಯೋಜನೆ ಮಾಡಿರುವಂತಹ ಗಜವೇ ಗಂಧದ ನಾಡು ಜನಪರ ವೇದಿಕೆ, ಸೊ ಇವರ ಒಂದು ಸಂಪೂರ್ಣ ಎಲ್ಲ ಸಂಘಟನಾಕಾರರೇ ಹಾಗೂ ಈ ಕಾಲೇಜಿನ ಪ್ರಾಂಶುಪಾಲರೇ ಮತ್ತು ಎಲ್ಲ ಉಪನ್ಯಾಸಕ ವೃಂದದವರೇ ಮತ್ತು ಮಾಧ್ಯಮ ಸಹೋದರರೇ ಮತ್ತು ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಸಾವಿತ್ರಿಬಾಯಿ ಫುಲೆಯವರು ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಅನ್ನೋದು ಗೊತ್ತಿದ್ರೂ ಕೂಡ ತುಂಬ ಪ್ರಚಲಿತ ಆಗಿರಲಿಲ್ಲ. ಅದು ಇತ್ತೀಚಿನ ವರ್ಷಗಳಲ್ಲಷ್ಟೇ ಜ್ಯೋತಿಬಾಯಿ ಫುಲೆ ಇರ್ಬೋದು, ಸಾವಿತ್ರಿಬಾಯಿ ಫುಲೆ ಅವರು ಇವ್ರ ಬಗ್ಗೆ ಈ ಥರ ವೇದಿಕೆಗಳ ಮೂಲಕ ವಿಚಾರ ವಿನಿಮಯ ಆಗಿ ಈಗ ಇಡೀ ಭಾರತ ದೇಶಾದ್ಯಂತ ಈ ಕಾರ್ಯಕ್ರಮಗಳು ಸಾಗರೋಪಾದಿಯಲ್ಲಿ ನಡೀತಾ ಇದೆ. ಇದು ತುಂಬ ಅಗತ್ಯವೂ ಕೂಡ ಹೌದು. ಯಾಕೆ ಅಂತಂದರೆ ಇವರು ಮಾಡಿರುವಂತಹ ಸಾಧನೆಗಳಿಂದ ಇವತ್ತು ನಾವೆಲ್ಲ ಈ ವೇದಿಕೆ ಹತ್ತಿರೋದಕ್ಕಿರ್ಬೋದು ಅಥವಾ ಇಲ್ಲಿ ನಾವು ಇರೋದಕ್ಕೆ ಕಾರಣ ಆಗಿದೆ. ಯಾಕೆ ಅಂತಂದರೆ ಆವತ್ತಿನ ದಿನ ಸಾವಿತ್ರಿಬಾಯಿ ಫುಲೆ ಅವರು ಅನುಭವಿಸಿದಂತಹ ಸಂಕಷ್ಟ, ಅವರು ಪಟ್ಟಂತಹ ಕಷ್ಟ, ಅವೆಲ್ಲವನ್ನ ಎದುರಿಸಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅವರು ಎಷ್ಟು ಉತ್ತೇಜನ ಕೊಟ್ಟು ತಮ್ಮ ಒಂದು ಎಲ್ಲ ನೋವುಗಳನ್ನು ತಾವು ಮಾಡುವಂಥ ಕಾರ್ಯದಲ್ಲಿ ಮರೆತು ಸಮಾಜಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಶಿಕ್ಷಣದ ಮೂಲಕ ಕೊಟ್ಟಂತಹ ಮಹಾನ್ ಚೇತನ. ಸೊ ಇವರು 1831 ಜನವರಿ 3ನೇ ತಾರೀಕು ಜನ್ಮ ತಾಳಿದ್ದಾರೆ. ಹಾಗೆ ಅವರದೇ ಸ್ನೇಹಿತರಾಗಿರುವಂತಹ ಮತ್ತೊಬ್ಬರು ಫಾತಿಮಾ ಶೇಖ್, ಇವರು ಜನವರಿ 9, 1831 ಒಂದೇ ಇಸ್ವಿ ಒಂದೇ ತಿಂಗಳಲ್ಲಿ ಜನ್ಮ ತಾಳಿದ್ದಾರೆ. ಇನ್ನು ಕುವೆಂಪು ಅವರ ಜನ್ಮ ದಿನಾಚರಣೆ ಡಿಸೆಂಬರ್ 4ನೇ ತಾರೀಕಿತ್ತು. ಸೊ ಈಗ ಕಾರ್ಯಕ್ರಮ ಎಲ್ಲವನ್ನು ಡಿಸೆಂಬರ್ 29, ಓಕೆ, ಡಿಸೆಂಬರ್ 29 ಇತ್ತು. ಸೊ ಎಲ್ಲ ಕಾರ್ಯಕ್ರಮವನ್ನು ಇವತ್ತು ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಮಾಡ್ತಾ ಇರೋದು ತುಂಬ ಉತ್ತಮವಾಗಿರುವಂಥದ್ದು. ಸೊ ಸಾವಿತ್ರಿಬಾಯಿ ಫುಲೆಯವರು 9ನೇ ವಯಸ್ಸಿಗೆ, ಅವತ್ತಿನ ಕಾಲದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಸಾಮಾನ್ಯವಾಗಿತ್ತು. ಸೊ ಹಾಗೆ ಅವರು ಕೂಡ 9ನೇ ವಯಸ್ಸಿಗೆ ಜ್ಯೋತಿಬಾಯಿ ಫುಲೆಯವರನ್ನ ಮದುವೆ ಆಗಿರ್ತಾರೆ. ಅವ್ರು ಮದುವೆ ಆಗೋ ತನಕವೂ ಕೂಡ ಒಂದು ಅಕ್ಷರವನ್ನು ಕೂಡ ಕಲ್ತಿರಲ್ಲ. ಸೊ ಜ್ಯೋತಿಬಾಯಿ ಫುಲೆಯವರ ಸಹಕಾರದಿಂದ ಸಾವಿತ್ರಿಬಾಯಿ ಫುಲೆಯವರು ವಿದ್ಯಾಭ್ಯಾಸವನ್ನು ಮಾಡಿ ಆ ನಂತರ ತಾವು ಕೂಡ ನನ್ನ ಹಾಗೆ ಹೆಣ್ಣು ಮಕ್ಕಳು ವಿದ್ಯೆಯನ್ನು ಕಲೀಲಿ ಅಂತ ಒಂದು ಸಮಾಜ ಸೇವೆಗೆ ಮುನ್ನಡಿಯನ್ನು ಬರೀತಾರೆ. ಸೊ ಅಂತಹ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಸಂಕಷ್ಟಗಳು ಎದುರಾಗ್ತವೆ. ಯಾಕೆ ಅಂತಂದರೆ ಹೆಣ್ಮಕ್ಳು ವಿದ್ಯೆ ಕಲಿಯೋದಕ್ಕಾಗಲಿ ಅಥವಾ ಕುಟುಂಬದಿಂದ ಹೊರಗಡೆ ಬರೋದಕ್ಕಾಗಲಿ ಯಾವುದಕ್ಕೂ ಕೂಡ ಅವಕಾಶ ಇಲ್ಲದಿರುವಂತಹ ಒಂದು ಪರಿಸ್ಥಿತಿ. ಸೊ ಆಗ ಅವರು ವಿದ್ಯಾಭ್ಯಾಸವನ್ನು ಕಲಿಸೋದಕ್ಕೆ ಹೆಣ್ಮಕ್ಳಿಗೆಲ್ಲ ಪ್ರೇರಣೆಯನ್ನು ಕೊಡ್ತಾರೆ. ಆಗ ಅದಕ್ಕೆ ವಿರೋಧ ಬಹುತೇಕವಾಗಿ ವ್ಯಕ್ತ ಆಗುತ್ತೆ. ಸೊ ಆ ವಿರೋಧವನ್ನು ವ್ಯಕ್ತಪಡಿಸದೆ ಅವರು ಮುನ್ನಡೀತಾರೆ. ಸೊ ಇವರು ವಿರೋಧವನ್ನು ಯಾವಾಗ ಲೆಕ್ಕಿಸಲ್ವೋ ಸೊ ಅವರಿಗೆ ವಿರುದ್ಧವಾಗಿ ಸಗಣಿಯಲ್ಲಿ ಹಚ್ಚುವಂಥದ್ದು, ಕಲ್ಲಲ್ಲಿ ಬೀಸುವಂಥದ್ದು, ಈ ರೀತಿಯಲ್ಲಿ ರಸ್ತೆಯಲ್ಲಿ ಹೋಗುವಾಗ ಮಾಡ್ತಿರ್ತಾರೆ. ಸೊ ಆಕೆಗೆ ಬೇಜಾರಾಗಿ ಮನೆಗೆ ಹೋಗಿ ಹೇಳ್ಕೊತಾರೆ, ಈ ಥರ ಎಲ್ಲ ಸಗಣಿ ಎಸಿತಾರೆ, ಕಲ್ಲು ಎಸಿತಾರೆ ಅಂತೇಳಿ. ಸೊ ಆಗ ಅವರ ಪತಿಯಾಗಿರುವಂತಹ ಜ್ಯೋತಿಬಾಯಿ ಫುಲೆಯವರು ಆ ಸಗಣಿ, ಕಲ್ಲು ಇದನ್ನೆಲ್ಲ ಕೂಡ ಹೂವು ಅಂತ ನಾವು ತಗೊಂಡು ಧನಾತ್ಮಕವಾಗಿ ಸ್ವೀಕಾರ ಮಾಡೋಣ ಅಂತ ಹೇಳ್ತಾರೆ. ಸೊ ಆವತ್ತಿಂದ ಅವರು ಒಂದು ಸೀರೆಯನ್ನು ಉಟ್ಕೊಂಡಿರ್ತಾರೆ, ಇನ್ನೊಂದು ಸೀರೆಯನ್ನು ಬ್ಯಾಗಲ್ಲಿ ಇಟ್ಕೊಂಡು ಶಾಲೆಗೆ ಹೋಗ್ತಾರೆ. ಆ ಹೋದಂಥ ಸಂದರ್ಭದಲ್ಲಿ ಆ ರಸ್ತೆನಲ್ಲಿ ಏನು ಅವರು ಸಗಣಿಯಲ್ಲಿ ಎರಚಿದ್ದಾರೆ, ಅಲ್ಲೋಗಿ ಸೀರೆಯನ್ನು ಚೇಂಜ್ ಮಾಡಿಕೊಂಡು ಮತ್ತೆ ಶುಚಿಯಾಗಿರುವಂತಹ ಬಟ್ಟೆಯನ್ನು ಉಟ್ಕೊಂಡು ಕಾಟ ಭೋಜನ ಎಲ್ಲ ಮಾಡಿ ಮತ್ತೆ ವಾಪಸ್ ಬರುವಾಗ ಅವರ ಹಿಂದಿನ ಸೀರೆಯನ್ನೇ ಉಟ್ಕೊಂಡು ಬರ್ತಾರೆ. ಸೊ ಇಂತಹ ಪರಿಸ್ಥಿತಿನೆಲ್ಲ ಅವರು ಸಾಕಷ್ಟು ಎದುರಿಸ್ತಾರೆ. ಸೊ ಈಗ ನಾವೇನು ವಿದ್ಯಾರ್ಥಿ ವೇತನ, ಹಾಸ್ಟೆಲ್ಸು ಎಲ್ಲ ಇವಾಗ ನೋಡ್ತಾ ಇದ್ದೀವಿ. ಸೊ ಇಂಥದನ್ನ ಆ ಮಹಾತಾಯಿಯವರು ಅವತ್ತಿನ ಕಾಲದಲ್ಲಿಯೇ ಯಾವ ಮಕ್ಕಳು ಅಬಲೆಯರಾಗಿದ್ರು, ಯಾವ ಮಕ್ಕಳಿಗೆ ಓದೋದಕ್ಕೆ ಅವಕಾಶ ಇರಲಿಲ್ಲ, ಸೊ ಅಂತಹ ಹೆಣ್ಣು ಮಕ್ಕಳಿಗೆಲ್ಲ ಪ್ರತ್ಯೇಕವಾಗಿ ಹಾಸ್ಟೆಲ್ಗಳನ್ನು ತೆರೆದು ವಿದ್ಯಾರ್ಥಿ ವೇತನವನ್ನು, ಅವತ್ತಿನ ಕಾಲಕ್ಕೆ ಅದು 5 ರೂಪಾಯಿ ಇರ್ಬೋದು, 10 ರೂಪಾಯಿ ಇರ್ಬೋದು, ವಿದ್ಯಾರ್ಥಿ ವೇತನವನ್ನು ಕೊಡೋದ್ರ ಮೂಲಕ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಸೊ ಅವರಿಗೆ ಸಾಥಿಯಾಗಿ ಅವರ ಪತಿಯವರು ಕೂಡ ಸಾಕಷ್ಟು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತನ್ನು ಕೊಟ್ಟು, ಯಾಕೆ ವಿದ್ಯಾಭ್ಯಾಸಕ್ಕೆ ನನಗೆ ಒತ್ತನ್ನು ಕೊಡ್ತಾರೆ ಅಂತಂದರೆ ವಿದ್ಯಾಭ್ಯಾಸವನ್ನು, ಶಿಕ್ಷಣವನ್ನು ಹೊರತುಪಡಿಸಿ ಯಾವುದರಿಂದನೂ ಸಮಾಜವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ, ಶಿಕ್ಷಣದ ಮೂಲಕ ಮಾತ್ರ ಸಾಧ್ಯ ಅನ್ನುವಂಥ ಒಂದು ನಿರ್ಧಾರ ಅವ್ರಿಗಾಗಲೇ ಗಟ್ಟಿಯಾಗಿತ್ತು. ಸೊ
ಸೊ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ನಿಮ್ಮ ಗುರುಗಳು ಯಾರು ಅಂತಂದಾಗ ನನ್ನ ಗುರುಗಳು ಜ್ಯೋತಿ ಬಾಪುಲೆಯವರು ಅಂತ ಹೇಳ್ತಾರೆ. ಸೊ ಅವರೆಲ್ಲರ ಒಂದು ಏನು ಪ್ರಯತ್ನ, ಅವರ ಒಂದು ಸಂಕಷ್ಟ ಎಲ್ಲರ ಒಂದು ಪ್ರತಿಫಲವಾಗಿ ಇವತ್ತು ನಾವು ವಿದ್ಯಾಭ್ಯಾಸವನ್ನು ಪಡೆಯೋದಿರ್ಬೋದು, ಉದ್ಯೋಗವನ್ನು ಪಡೆಯೋದಿರ್ಬೋದು, ಅಥವಾ ಒಂದು ಉತ್ತಮವಾದಂಥ ಒಂದು ಜೀವನವನ್ನು ರೂಪಿಸ್ಕೊಳ್ಳೋದಿರ್ಬೋದು, ಇವೆಲ್ಲದಕ್ಕೂ ಕಾರಣ ಈ ಮಹಾನ್ ಚೇತನಗಳು. ಸೊ ಹಾಗಾಗಿ ಇವತ್ತು ವಿಶೇಷವಾಗಿ ಇಂತಹ ಒಂದು ಗೌರವಾನ್ವಿತರ ಕಾರ್ಯಕ್ರಮವನ್ನು ಬಹಳ ಮುಖ್ಯವಾಗಿ ಈ ಕಾಲೇಜಿನಲ್ಲಿ ಮಾಡ್ತಾ ಇರೋದು ಸಂತೋಷದ ವಿಚಾರ. ಇನ್ನು ಕುವೆಂಪುರವ್ರಿಗೆ ಬಂದರೆ ಹಾಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಕುವೆಂಪುರವರು ಬರೆಯದೇ ಇರುವಂತಹ ಬರಹಗಳಿಲ್ಲ. ಕತೆ, ಕವನ, ಕಾದಂಬರಿಗಳು, ವಿಮರ್ಶೆ, ವಿಶೇಷವಾಗಿ ಅವರ ರಾಮಾಯಣ ದರ್ಶನ ನಮಗೆ ಜ್ಞಾನಪೀಠ ಪ್ರಶಸ್ತಿ ಬಂದದ್ದು. ಸೊ ಇವೆಲ್ಲವೂ ಕೂಡ ಬಹಳ ನಮ್ಮ ಒಂದು ಸಾಮಾಜಿಕ ಬದುಕನ್ನು ಮತ್ತು ಸಾಂಸ್ಕೃತಿಕ ಬದುಕನ್ನು ಒಂದು ನೆಲೆಗಟ್ಟಿನಲ್ಲಿ ಅವರು ಮೇಲಕ್ಕೆ ಎತ್ತಿ ತೋರಿಸಿದಂತಹ ಮಹಾನ್ ಕವಿಗಳು. ಹಾಗಾಗಿ ಕುವೆಂಪು ಬರೆದಿರುವಂತಹ ಒಂದು ಗೀತೆಯನ್ನು ಕೂಡ ಇವತ್ತು ನಾವು ನಾಡಗೀತೆಯಾಗಿ ಸ್ವೀಕಾರ ಮಾಡಿದ್ದೀವಿ. ಹಾಗೆ ಕುವೆಂಪು ಅವರು ಬರೆದಿರುವಂತಹ ಸಿನಿಮಾಗಳು ಕೂಡ ಆಗಿದ್ದಾವೆ. ಹಾಗೆ ಕುವೆಂಪು ಅವರು ಬರೆದಿರುವಂತಹ ಕೃತಿಗಳು ಅದು ಎಲ್ಲಿ ತನಕ ಇರುತ್ತೆ ಅಂದರೆ ಪ್ರಪಂಚ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಆ ಕೃತಿಗಳು ಹಾಗೆ ಪ್ರಚಲಿತವಾಗಿ ಇರ್ತವೆ. ಸೊ ಹಾಗೆ ನಾವು ಕೂಡ ವಿದ್ಯಾರ್ಥಿಗಳಾಗಿರುವಂಥ ನಾವು ತಮ್ಮ ಒಂದು ಆಸಕ್ತಿ ಕ್ಷೇತ್ರದಲ್ಲಿ ಉತ್ತಮವಾಗಿ ತಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅಂಥದ್ರಲ್ಲಿ ಮುಂದುವರಿಬೇಕು. ವಿಶೇಷವಾಗಿ ಪುಸ್ತಕಗಳನ್ನು ಓದುವಂಥ ಒಂದು ಹವ್ಯಾಸವನ್ನು ಮೂಡಿಸ್ಕೋಬೇಕು. ಸೊ ನಾವೆಲ್ಲ ನಿಮ್ಮ ಸ್ಟೇಜಲ್ಲಿದ್ದಾಗ ನಾವು ನಮ್ಮ ಕೈಯಲ್ಲಿ ಮೊಬೈಲ್ ಇರ್ತಿರ್ಲಿಲ್ಲ, ಮೊಬೈಲ್ ಇರಲೇ ಇಲ್ಲ ಬಿಡಿಯಲ್ಲ. ನಾವು ಏನಿದ್ರು ಬಸ್ ಹತ್ತಿದ್ರೆ ಒಂದು ಪುಸ್ತಕ ಇಟ್ಕೊಂಡು ಓದ್ಕೋತಿದ್ವಿ. ಈಗ ಪುಸ್ತಕ ಓದುವಂತಹ ಹವ್ಯಾಸ ನಾವು ಓದ್ತೀವಿ ಮೇಡಮ್ ಪುಸ್ತಕ ಅಂತ ಹೇಳ್ಬೋದು, ನಿಮ್ಮ ಟೆಕ್ಸ್ಟ್ ಬುಕ್ ಓದ್ಬೋದು, ನೀವು ಎಕ್ಸಾಮ್ಗೆ ಓದ್ಬೋದು. ಅದನ್ನು ಹೊರತುಪಡಿಸಿ ಪಠ್ಯೇತರ ಪುಸ್ತಕಗಳನ್ನು ಓದುವಂತಹ ಹವ್ಯಾಸವನ್ನು ಬೆಳೆಸ್ಕೋಬೇಕು. ಆಗ ನಾವೇನಾದರೂ ಸಾಧನೆ ಮಾಡೋದಕ್ಕಾಗುತ್ತೆ. ಮತ್ತು ವಿಶೇಷವಾಗಿ ಇನ್ನೇನು ಇದೆ 2 ದಿನಗಳಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆಯು ಬರುತ್ತೆ. ಸೊ ಅವರು ಕೂಡ ಬಲವಾಗಿ ನಂಬಿದ್ದು ನಿಮ್ಮಂತಹ ಯುವಶಕ್ತಿಯಿಂದ ಇಡೀ ನಮ್ಮ ಭಾರತ ದೇಶವನ್ನು ಬದಲಾವಣೆ ಮಾಡ್ಬೋದು ಅನ್ನೋದನ್ನು ಸಾಧನೆ ಮಾಡಿ ತೋರಿಸಿದಂತಹ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಸೊ ಹಾಗಾಗಿ ತಮ್ಮ ಈ ಯುವಶಕ್ತಿಯನ್ನು ತಾವು ಈ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಸಾಧನೆ ಮಾಡಿ ತಂದೆ ತಾಯಿಗೆ, ಕಾಲೇಜಿಗೆ ಮತ್ತು ನಿಮಗೆ ವೈಯಕ್ತಿಕವಾಗಿ ಗೌರವವನ್ನು ತಂದುಕೊಡ್ಬೇಕಾಗಿದ್ದ ಅವಶ್ಯಕತೆ ಇದೆ. ಹಾಗಾಗಿ ಮಾಧ್ಯಮಗಳು ಅಂದರೆ ನಿಮ್ಮ ಒಂದು TV ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು, ಈ ಥರ ಒಂದು ಅಂಶಗಳಿಂದ ಒಂದು ಸ್ವಲ್ಪ ದೂರ ಇದ್ದು ಮೊದಲು ಸಾಧನೆ ಮಾಡಿ ಆಮೇಲೆ ಮುಂದಿನದ್ದು ನೀವು ಜೀವನ ಮಾಡ್ಕೊಳ್ಳೋದಕ್ಕೆ ಒಂದು ಉತ್ತಮವಾದಂತಹ ದಾರಿ ಸಿಗುತ್ತೆ. ಇವತ್ತು ಸಾವಿತ್ರಿ ಬಾಪುಲೆ ಅವರ ವಚನವನ್ನು ಹೇಳಲು ಇಷ್ಟಪಡುತ್ತೇನೆ. ಆಂಗ್ಲ ಭಾಷೆ ಕಲಿ, ಸ್ವಾವಲಂಬನೆಯನ್ನು ತಮ್ಮ ಉದ್ಯೋಗವನ್ನಾಗಿ ಮಾಡಿಕೊಳ್ಳಿ, ಜ್ಞಾನದ ಸಂಪತ್ತನ್ನು ಸಂಗ್ರಹಿಸಲು ಶ್ರಮಿಸಿ. ಜ್ಞಾನವಿಲ್ಲದೆ ಪ್ರಾಣಿಗಳು ಮೂಕವಾಗಿ ಉಳಿದಿವೆ. ವಿಶ್ರಾಂತಿ ಬೇಡ, ನೀವೇ ಶಿಕ್ಷಣ ಪಡೆಯಲು ಶ್ರಮಿಸಿ. ಅವಕಾಶ ಇಲ್ಲಿದೆ. ಶೂದ್ರರು ಮತ್ತು ಅತಿಶೂದ್ರರಿಗೆ ಇಂಗ್ಲಿಷ್ ಕಲಿಯಲು ಅವಕಾಶ ಕೊಡಿ. ಎಲ್ಲ ಸಂಕಟಗಳನ್ನು ಹೋಗಲಾಡಿಸಲು ಅಧಿಕಾರವನ್ನು ಎಸೆಯಿರಿ. ಬ್ರಾಹ್ಮಣ ಮತ್ತು ಅವರ ಬೋಧನೆಗಳು ಜಾತಿಯ ಸಂಕೋಲೆಯನ್ನು ಮುರಿಯಲು ಇಂಗ್ಲಿಷ್ ಕಲಿಯಲು ಮೂಲಕ ಪ್ರೇರೇಪಣೆಯನ್ನು ನೀಡಿ. ಧನ್ಯವಾದಗಳು. ಹೊಸ ದಿಕ್ಕನ್ನ ಕೊಟ್ಟಂತವರು, ಹೊಸ ಹಾದಿಯನ್ನ ಕೊಟ್ಟಂತವರು ಅಂತಂದ್ರೆ ಬಹಳ ಮುಖ್ಯವಾಗಿ ಜ್ಯೋತಿಬಾಯಿ ಫುಲೆರು, ಮಹಾತ್ಮ ಜ್ಯೋತಿ ಬಾಪುಲೆರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ವಿಚಾರವಾಗಿ ಬಂದಾಗ ಬುದ್ಧ, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಬಸವಣ್ಣ, ಕುದ್ಮಲ್ ರಂಗಾರಾವ್ ಇಂತಹ ಅನೇಕ ಮಹನೀಯರ ವಿಚಾರಗಳನ್ನು ಇಟ್ಟುಕೊಂಡು ನಾನು ಸಂವಿಧಾನವನ್ನು ರಚಿಸಿದ್ದೇನೆ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ನುಡಿದಿದ್ದಾರೆ. ಈ ಜಗತ್ತಿಗೆ, ಈ ಭಾರತಕ್ಕೆ ಮೊದಲಿಗೆ ಪ್ರೀತಿಯನ್ನ ಕೊಟ್ಟಂತವರು ಮಹಾಮಾನವತಾವಾದಿ ಗೌತಮ ಬುದ್ಧರು. ಅವರ ಹಾದಿಯಲ್ಲಿ ನಡೆಯುತ್ತಾ ಅನೇಕರು ಮುನ್ನಡೆದರು. ಇಂಥ ಸಂದರ್ಭದಲ್ಲಿ ಭಾರತದಲ್ಲಿ ಜಾತಿ ವ್ಯವಸ್ಥೆ ಇರ್ಬೋದು, ವರ್ಣ ವ್ಯವಸ್ಥೆ ಇರ್ಬೋದು, ಶೂದ್ರ ಅಂತಕ್ಕಂಥದ್ದು ಇರ್ಬೋದು, ದಲಿತರು ಅಂತಕ್ಕಂಥವ್ರು ಇರ್ಬೋದು, ಇವ್ರು ಯಾರಿಗೂ ಕೂಡ ಶಿಕ್ಷಣ ಅಂತಕ್ಕಂಥದ್ದು ಯಾರಿಗೂ ಇರಲಿಲ್ಲ, ಯಾರಿಗೂ ಕೂಡ ಅವಕಾಶವೇ ಇರಲಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂಥ ಮಾತು.
ನೀಶೆ ಅಂತಕ್ಕಂತಹ ಒಬ್ಬ ತತ್ವಜ್ಞಾನಿ ಒಂದು ಮಾತನ್ನ ಹೇಳ್ತಾರೆ, ಮನುಷ್ಯ ಇತಿಹಾಸದಿಂದ ಏನನ್ನೂ ಕಲಿತಿಲ್ಲ, ಏನನ್ನೂ ಕೂಡ ಕಲಿಯೋದೂ ಇಲ್ಲ ಅಂತ. ಅಂಬೇಡ್ಕರ್ ಅವರು ಹೇಳ್ತಾರೆ, ಚರಿತ್ರೆಯನ್ನ ಮರೆತವರು ಚರಿತ್ರೆಯನ್ನ ಸೃಷ್ಟಿಸಲಾರರು ಅಂತ. ಅದು ಬಹಳ ಸ್ಪಷ್ಟವಾಗಿ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಅಂತ. ಯಾಕೆ ಇವತ್ತು ಸಾವಿತ್ರಿಬಾಯಿ ಫುಲೆ ಅಂತಕ್ಕಂತಹ ಶೇಖ್ ರವರ ಅಂತಹ ಮತ್ತು ಕುವೆಂಪುರವರಂತಹ ಜನ್ಮ ದಿನಾಚರಣೆಗಳನ್ನ ಆಚರಣೆ ಮಾಡಬೇಕು, ಅವರ ವಿಚಾರಗಳನ್ನ ಹಂಚಿಕೊಳ್ಳಬೇಕು ಅಂತಂದ್ರೆ ಇತಿಹಾಸವನ್ನ ಮರೆಯದೇ ಇರಲಿ ಅಂತ. ನೀವು ಇತಿಹಾಸವನ್ನ ಮರೆದ್ರೆ ಭಾರತದ ಮಹೋನ್ನತ ಇತಿಹಾಸ ಅಂತಕ್ಕಂಥದ್ದು ಮತ್ತೆ ಕತ್ತಲೆಯ ಕಡೆಗೆ ಸಾಗುತ್ತೆ ಅಂತ. ಸಾವಿತ್ರಿಬಾಯಿ ಫುಲೆ ಬಹುಶಃ ಒಂದು ನಾಣ್ಣುಡಿ ಇದೆ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರುತ್ತಾಳೆ ಅಂತಕ್ಕಂಥದ್ದು ಒಂದು ನಾಣ್ಣುಡಿ. ಆದರೆ ಮಹಾತ್ಮ ಜ್ಯೋತಿಬಾ ಫುಲೆ ಅಂತಂದ್ರೆ ಸಾವಿತ್ರಿಬಾಯಿ ಫುಲೆ ಅವ್ರು ನೆನಪು ಬರ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅಂತಂದ್ರೆ ವಿಶೇಷವಾಗಿ ಅವರ ಹೆಂಡತಿಯಾದಂತಹ ರಮಾಬಾಯಿ ಅವರು ನೆನಪು ಬರ್ತಾರೆ. ಗಾಂಧೀಜಿ ಅವರು ಅಂತಂದ್ರೆ ಅವರ ಹೆಂಡತಿಯವರು ನೆನಪು ಬರ್ತಾರೆ. ಅಂದ್ರೆ ಇಂಥ ಮಹಾ ವ್ಯಕ್ತಿಗಳು ನಾವೇ ಅಲ್ಲ, ಮಹಿಳೆಯರು ಕೂಡ ಈ ದೇಶದಲ್ಲಿ ಸಮಾನತೆ ಅಂತಕ್ಕಂಥದ್ನ ಪಡೆದಿದ್ದಾರೆ ಅಂತಕ್ಕಂಥದ್ನ ತಮ್ಮ ಜೀವನ ಪರ್ಯಂತ ಸಾಧಿಸಿ ತೋರಿಸಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಅವರು ಫಾತಿಮಾ ಶೇಖ್ ಅವರಿಗೆ ಬರೆದ ಒಂದು ಪುಟ್ಟ ಪತ್ರವನ್ನು ಓದಲು ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಆ ಪತ್ರ ಓದೋಣ. ಅಸ್ಸಲಾಂ ವಾಲೇಕುಂ. ಇಂಕಿಲಾಬಾದದಿಂದ ಫಾತಿಮಾಳ ಪ್ರೀತಿಯ ನೆನಪುಗಳು. ಹೆಂಗಿದ್ದೀಯ ಸಾವಿತ್ರಿ, ಹೆಂಗಿದ್ದೀರಾ? ಸತ್ಯದ ಸಾಕ್ಷಾತ್ ರೂಪವೇ ಆದ ನಿನ್ನ ಪ್ರಾಣ ಜ್ಯೋತಿಬಾವ. ಏನ್ ಸಾವಿತ್ರಿ, ಏನಾಯ್ತು ಗೊತ್ತಾ? ಎಲ್ಲ ಕಡೆ ಹಂಗ ಇಲ್ಲ ವಿವಾದ ನಡೆದ ಈ ಊರಿನ ಎಲ್ಲ ಶಾಲಾ ಕಾಲೇಜಿನ ಪ್ರಿನ್ಸಿಪಾಲರಿಗೆ, ಟೀಚರ್ ಮಂದಿಗೆ ನಿನ್ನ ಪತ್ರ ಬಂದದ್ದಂತ ಸುದ್ದಿ ಆಗ ನೀನ ಬಿಡವ ನಿಂದಿ ಒಳಗ ಜಾಗೃತ ಆಗಿ ಇರಕಿ. ಬಲೆ ಬಲೆ ಅಂತ ತಂದುಕೊಂಡ ಮಲಗಿದ್ದರೆ ಕನಸಿನಾಗ ನಿನ್ನ ಬರಬೇಕಾ? ಆ ಕನಸಿನಲ್ಲಿ ನಮ್ಮಲ್ಲಿ ಮಂದಿ ಸೇರಿ ಯಾರ ಗಲಾಟೆ ಮಾಡಿ ಕತ್ತೆ ಹರ ಕೇಳು. ನನಗ ಪರದಾ ತಂದಾರ, ಕೆಲವು ನನಗ ಹಳೆಯ ಫೋಟೋ ಇಳಿಸಿ ಅದಕ್ಕ ಹಿಜಾಬ್ ಬರಲಿಕ್ಕೆತ್ತಾರ, ಮತ್ತೆ ಕೆಲವು ಕಲ್ಲು ಒಳಗಿಕ್ಕೆತ್ತಾರ. ತಯಾರಾಗ ಅಷ್ಟೊತ್ತಿಗೆ ನೀನು ಜ್ಯೋತಿಬಾವನೂ ಬಂದ್ರಿ. ನೀವಿಬ್ಬರು ಕಂಡಿದ್ದೆಲ್ಲ ಗಪ್ಪದ್ರು ಅನ್ನತ್ರಿಗೆ ನನಗೆ ಎಚ್ಚರ ಆಯ್ತು. ಸಾಕಿ, ಈ ಪತ್ರ ನೋಡಿ ನಿನಗ ಸಿಟ್ಟು ಬರದ ಹೊತ್ತು. ಆದರೆ ನೀನು ಸಿಟ್ಟು ಸೇಡ ಹಿಡ್ಕೊಂಡು ಕೂಡಂತ ಸಣ್ಣ ಮನಸ್ಸಿಗೆ ಸಾಗ ಅಲ್ಲಂತ ಮನಸ್ಸು ತಡ್ಡಿಲಾಗ ಬರದೇನಿ ಎಲ್ಲಿಂದ ಸೂರು ಮಾಡಲೆ. ಬರಬರ ಸುದ್ದಿ ಓದುತ್ತಾ ಕೇಳುತ್ತಾ ತಳಮಳ ಹುಟ್ಟುತ್ತಾ ನೀವು ಬಹಳ ನೆನಪಾಗುತ್ತಾ ಇದ್ದೀರಿ. ಮಳಕ್ಕಳು ಸಾಲಿ ಕಲಿಬೇಕಾ, ಓದಿ ಬರೋದು ತಿಳಬೇಕಾ, ಆಗ ಎಲ್ಲ ಮ್ಯಾಡ್ಯ ಅನ್ಯಾಯ ತೊಲಗತ್ತಾವ. ಅನ್ಕೊಂಡಿದ್ದೀವಿ ನಾವು, ಈಗ ನೋಡಿದರೆ ಸಾಕು ಕಲದವರು ಉಲ್ಲಾ ಕೊಂಡದ್ರ. ಒಬ್ಬ ಹಿಜಾಬ್ ಹಾಕೊಂಡು ನನ್ನ ಹಕ್ಕ ನಂತರ ಮತ್ತೊಬ್ರು ನಾವು ಕಡಿಮೆ ಅಂತ ಶಾಲು ಪೇಟ ಅರಿವಿ ಸುತ್ತುಕೊಂಡು ಬರ್ತಾರ. ಹಿಜಾಬ್ ಹಾಕೋ ಬರದಂತಹ ಕಾನೂನು ಮಾಡ್ಯಾರತ್ತ ಅಲ್ಲೂ ಸಾತಿ ಹರಬಿ. ಹಾಕೋ ಬರದಂತನು ಕಾನೂನು ಮಾಡ್ತಾರ. ಅದೇನು ಕಾನೂನವ್ವ, ಹೀಗಿರತ್ತ ಹಿಜಾಬ್ ಹಾಕೊಂಡ್ಯಾಡ್ರಿ ಅಂತ ಅವರದ್ದ ಹಾಕೊಂಡಿದ್ರಿ ನೀವು ಮುಸಲ್ಮಾನರೇ.
ಫಾತಿಮಾಳು ಹೊರಗಿಡಿಸುತ್ತಾನೆ. ಅದನ್ನು ಕೇಳಿಕೊಂಡು ಮುಸಲ್ಮಾನ ಹುಡುಗಿಯರೇ ನಾವು ಸಾರಿ ಬೇಕಾದ್ರೆ ಬಿಡ್ತೀವಿ, ನಮಗೆ ಸಾಕಿದ್ದಂತ ಧರ್ಮ ದೊಡ್ಡದು ಅನ್ನೋದಕ್ಕಿಂತ ಹಗ್ಗ ಕೊಟ್ಟು ಕೈಕಾಲು ಕಟ್ಟಿ ಹಾಕಿಸಿ ಗೊತ್ತಾರ ಆಟ ಇಲ್ಲ. ಪ್ರತಿ ಬಾರಿಯೂ ನಡೆಯುವಂತ ವಿಷಯ ಏನಂದ್ರೆ, ನಾನು ಏನೇನು ಹೇಳ್ಬೇಕು ಅಂತ ಅನ್ಕೊಂಡು ರೆಡಿಯಾಗಿ ಬಂದಿರ್ತೀನೋ ಎಲ್ಲ ಹೇಳ್ಬಿಟ್ಟಿರ್ತೀನಿ. ಆ ಸಗಣಿ ಎಷ್ಟಿದ್ದು ನನಗೆ ನಿನ್ನೆ ತುಂಬಾ ಬೇಜಾರಾಯ್ತು. ಹೆಂಗೆಲ್ಲ ಕಷ್ಟಪಟ್ಟಿದ್ದಾರೆ ಸಾವಿತ್ರಿಬಾಯಿ ಫುಲೆ. ಸರಿ, ನಾ ಅದನ್ನೆಲ್ಲ ಹೇಳೋಣ, ನಮ್ಮ ಮಕ್ಕಳಿಗೆ ಒಂದ್ ಸ್ವಲ್ಪ ಉತ್ಸಾಹ ತುಂಬೋಣ. ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಸಾವಿತ್ರಿಬಾಯಿ ಫುಲೆ. ಅವರಿಗೆ ಅಕ್ಷರ ಹೇಳ್ಕೊಟ್ಟಿದ್ದು ಅವರ ಪತಿ. ಸೊ ಇದೆಲ್ಲ ಹೇಳೋಣ ಅಂತ ಅನ್ಕೊಂಡ್ರೆ, ಸೊ ನೀವಾಗ್ಲೇ ಕೇಳ್ಬಿಡಿದೀರ ಅದನ್ನ. ಹೋಗ್ಲಿ, ನನಗೆ ತುಂಬಾ ಇಷ್ಟವಾದ, ಅತಿ ಇಷ್ಟವಾದ ಬರಹಗಾರರು ನಮ್ಮ ಕುವೆಂಪು. ಕುವೆಂಪುಗಿಂತ ಒಂದು ಸ್ವಲ್ಪ ಹೆಚ್ಚು ಅಭಿಮಾನ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ. ಸರಿ, ನಾನು ಅಣ್ಣನ ನೆನಪು ಪುಸ್ತಕ ಇಟ್ಕೊಂಡು ನಕ್ಕಿದ್ದೆ. ನವಿಲಾದ ಹಾಸ್ಯ ಇದೆ ಅದರಲ್ಲಿ. ಕುವೆಂಪು ಹೆಂಗೆ ಅಂದ್ರೆ, ಅವರು ತುಂಬಾ ಒಳ್ಳೆ ಬರಹಗಾರರು. ರಾಮಾಯಣ ದರ್ಶನಂ ಬರೆದಿದ್ದಾರೆ. ಇನ್ನೂ ಒಂದು ಸಾಲು ನಾನು ಓದಿಲ್ಲ, ರಿಟೈರ್ ಆದ್ಮೇಲೆ ನೆಮ್ಮದಿಯಾಗಿ ಓದೋಣ ಅಂತ ಅನ್ಕೊಂಡಿದ್ದೀನಿ. ಅದು ತಪ್ಪು, ಆಕ್ಚುಲಿ ಈಗ ಶುರು ಮಾಡ್ಬೇಕು. ಅಷ್ಟು ಚೆನ್ನಾಗಿ ಬರೆಯೋ ಕುವೆಂಪು ತುಂಬಾ ಮುಗ್ಧ ವ್ಯಕ್ತಿ. ಅವ್ರು ಎಷ್ಟು ಇನ್ನೋಸೆಂಟ್ ಅಂದ್ರೆ, ಕೆಲವೊಂದವ್ರಿಗೆ ಲೌಕಿಕ ವಿಷಯಗಳು ಅರ್ಥನೇ ಆಗಲ್ವಾ ಅಂತ ಅನ್ಸೋ ಅಷ್ಟು ಮುಗ್ಧತೆ ಅವರಲ್ಲಿ ಇರೋದ್ರಿಂದ ಪೂರ್ಣಚಂದ್ರ ತೇಜಸ್ವಿ ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಸರಿ, ಇದ್ರ ಬಗ್ಗೆ ಹೇಳೋಣ ಅನ್ಕೊಂಡೆ. ನಮ್ಮ ಗುರುಗಳು, ಸ್ನೇಹಿತರು ರಾಮಕೃಷ್ಣಪ್ಪ ಸರ್ ಅದ್ರ ಬಗ್ಗೆನೂ ಹೇಳೋದು. ಸರಿ, ಉಳಿದಿರೋದೇನಂದ್ರೆ, ನನ್ನ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ. ಮೊದಲಿಗೆ ಮನವಿ, ನಂತರ ಏನು ಅಂತ ಗೊತ್ತಿಲ್ಲ. ಏನಂದ್ರೆ, ಇವ್ರು ಇಷ್ಟೆಲ್ಲ ಕಷ್ಟಪಟ್ಟಿದಾರಲ್ಲ, ಗ್ರೇಟ್ ಪೀಪಲ್ ದೇ. ಸೊ ಅವರ ಕಷ್ಟದ ಪರಿಣಾಮ ವಿ ಆರ್ ಹಿಯರ್. ಮಮತಾ ಮೇಡಮ್ ಇದ್ದಾರೆ, ಈಗ ತಾನೇ ಜಯಲಕ್ಷ್ಮಿ ಮೇಡಮ್, ಶಿ ವಾಸ್ ಹಿಯರ್. ಸೊ ನಿಮಗೆಲ್ಲ ಎಜುಕೇಶನ್, ಎಸ್ಪೆಷಲಿ ಗರ್ಲ್ಸ್ ನಾನು ಹೇಳೋದು ಅಂದ್ರೆ, ನಾವು ಅವಕಾಶ ವಂಚಿತರಾಗಿದ್ವಿ, ಆದ್ರೆ ಇವಾಗ ನಮ್ಗೆ ಅವಕಾಶ ಇದೆ. ಸೊ ಈ ಅವಕಾಶನ ನಾವು ಟ್ರಿವಿಯಲ್ ಅಂತ ಕನ್ಸಿಡರ್ ಮಾಡಬಾರ್ದು. ಅಂದ್ರೆ ಇದು ವೇಸ್ಟ್, ಅಯ್ಯೋ ಯಾರೋ ಫೀಸ್ ಕಟ್ತಾರೆ. ನಮಗೇನಂದ್ರೆ ಇದಕ್ಕೆ ಒಂದು ಬೆಲೆ ಇದೆ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ. ನಮ್ಗೆ ಯಾವುದು ಸಿಗಲ್ವೋ ಅವಾಗ ಅದ್ರ ಬೆಲೆ ಗೊತ್ತಾಗುತ್ತೆ. ಓಕೆ, ಹೆಣ್ಣು ಮಕ್ಕಳು ಎಸ್ಪೆಷಲಿ ಎಷ್ಟು ಚೆನ್ನಾಗಿ ಓದ್ಬೇಕು ಅಂದ್ರೆ, ನನ್ನ ಪರ್ಸನಲ್ ವಿಷಯ ಒಂದು ಹೇಳ್ತೇನೆ. ನಮ್ಮ ತಂದೆ ಅವರು ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದು. ತುಂಬಾ ಬಡತನ, ಯಾವ ರೇಂಜ್ಗೆ ಅಂದ್ರೆ, ಯಾವ ಲೆವೆಲ್ಗೆ ಅಂದ್ರೆ ಅದನ್ನ ಹೇಳಕ್ಕೂ ಆಗಲ್ಲ, ಅಷ್ಟೊಂದು ಕಡು ಬಡತನ. ನಮ್ಮ ಅಪ್ಪನ ಒಂದೇ ಆಸೆ ಇದ್ದಿದ್ದು, ಒಂದು ಸೈಕಲ್ ತಗೋಬೇಕು, ಮಕ್ಕಳನ್ನ ಸ್ಕೂಲ್ ಕಳ್ಸಕ್ಕೆ ಒಂದು ಸೈಕಲ್ ತಗೋಬೇಕು. ಕಷ್ಟಪಟ್ರು. ಅದಾದ್ಮೇಲೆ ಅವ್ರು ನನಗೆ ಯಾವತ್ತೂ ಒಂದೇ ಹೇಳ್ತಾ ಇದ್ದಿದ್ದು, ಏನಂದ್ರೆ, ನಾನಂತೂ ಒಂದು ಡಿಗ್ರಿ ಮಾಡ್ಕೊಳಕ್ ಆಗ್ಲಿಲ್ಲ, ನೀನು ಅಟ್ಲೀಸ್ಟ್ 2 ಡಿಗ್ರಿ ಮಾಡು ಅಂತ ಹೇಳೋದು. ಸೊ ಅದು ನನ್ನ ಮೈಂಡಲ್ಲಿ ಉಳ್ಕೊಂಡು, 2 ಡಿಗ್ರಿ ತಾನೆ, ಕಷ್ಟಪಟ್ಟು ಓದ್ಬಿಡೋಣ, ಇಟ್ ಇಸ್ ಓಕೆ ಅಂತ ಅನ್ಕೊಂಡೆ. ಸರಿ, ಇಷ್ಟವಾದ ಸಬ್ಜೆಕ್ಟ್ ನನ್ನ ಶಾಲೆಯಲ್ಲಿದ್ದಾಗಲೇ ನನ್ನ ಇಂಗ್ಲಿಷ್ ಟೀಚರ್ ನನಗೆ ಇನ್ಸ್ಪೈರ್ ಮಾಡಿಬಿಟ್ಟು ಇಂಗ್ಲಿಷ್ ಓದಬೇಕು ಅಂತ. ಸೊ ಆರ್ಟ್ಸ್ ತಗೊಂಡೆ. ಸರಿ, PUC ಹೆಂಗೋ ಐ ವಾಸ್ ವೆರಿ ಹ್ಯಾಪಿ. ತುಂಬ ಒಳ್ಳೆ ಸಬ್ಜೆಕ್ಟ್ಸ್ ಇತ್ತು. ಅದಾದ ನಂತರ 1 ಡಿಗ್ರಿ ಮಾಡಿದೆ. ಆದರೆ ಅಪ್ಪ ಹೇಳಿದ್ರು 2 ಡಿಗ್ರಿ ಮಾಡಿ. ದೆನ್ ಐ ಡಿಡ್ MA. ಅದು ಎಂತ ಅಡಿಕ್ಷನ್ ಅಂದ್ರೆ, ಈಗ ನಮ್ಗೆಲ್ಲ ಗೇಮ್ಸ್ ಅಡಿಕ್ಷನ್ ಇದೆಯಲ್ಲ, ನಮ್ಮ ಸುಮಾರು ಗಂಡು ಮಕ್ಳದಲ್ಲಿ ಕೀಪ್ ಪ್ಲೇಯಿಂಗ್ ಗೇಮ್ಸ್. ಸೊ ಇದೊಂದು ಗೇಮ್ ಆದ್ಮೇಲೆ ಇನ್ನೊಂದು ಗೇಮ್. ಅದೇ ರೀತಿ ನಂಗೆ 2 ಡಿಗ್ರಿಗೆ ಸಮಾಧಾನ ಆಗ್ಲಿಲ್ಲ. ಇನ್ನೊಂದು ಡಿಗ್ರಿ ಮಾಡಿದೆ, ಸಮಾಧಾನ ಆಗ್ಲಿಲ್ಲ. ಇಷ್ಟೇನ ಅನಿಸ್ತು, ಇನ್ನೊಂದು ಡಿಗ್ರಿ ಮಾಡಿದೆ, PhD ಮುಗಿಸ್ದೆ. PhD ಮುಗಿಸೋ ಅಷ್ಟರಲ್ಲಿ ಐ ವಾಸ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಸೊ ಅದ್ರ ಬೆಲೆ ಏನು ಅಂದ್ರೆ, ಓನ್ಲಿ ಅದ ಕನ್ನಡದಲ್ಲಿ ಹೇಳ್ತಾರಲ್ಲ, ಬಲ್ಲವನ್ನೇ ಬಲ್ಲ ಬೆಲ್ಲದ ರುಚಿಯ. ಸೊ ಎಜುಕೇಶನ್ ಅಷ್ಟೇ, ಅನ್ಲೆಸ್ ಅಂಡ್ ಅಂಟಿಲ್ ಯು ಟೇಕ್ ಇಟ್ ಸೀರಿಯಸ್ಲಿ, ಐ ಆಮ್ ಶ್ಯೂರ್ ಯು ವಿಲ್ ನಾಟ್ ಎಂಜಾಯ್ ಇಟ್. ನಿಮ್ಗೆ ಅದು ಏನು, ಅದರ ಸವಿ ನಮ್ಗೆ ಗೊತ್ತಾಗ್ಬೇಕು.
ಯು ಹ್ಯಾವ್ ಟು ನೋ ದ ಬ್ಯೂಟಿ ಆಫ್ ಇಟ್. ಅಲ್ಲಿವರೆಗೂ ಕಷ್ಟನೇ. ಸೊ ಕಡೆಯದಾಗಿ ನನ್ನ ಇನ್ನೊಬ್ಬ ಅಚ್ಚುಮೆಚ್ಚಿನ ಬರಹಗಾರ TP ಕೈಲಾಸ, ಅವರ ಒಂದು ನಾಟಕ ಟೊಳ್ಳು ಗಟ್ಟಿ ಅಂತ. ಮುಸುರು ನಿಂತ ಮ್ಯಾಗ ನಿನ್ನ ಎದುರು ಏಳುತ್ತಾರ, ಮುಸುರು ನಿಂತ ಮ್ಯಾಗ ನಿನ್ನ ಎದುರು ಏಳುತ್ತಾರ, ಎಣ ಅನ್ನುತ್ತಾರ, ಹೊನ್ನಾರು ಇರುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುತ್ತು ಹಾಕುತ್ತಾರ, ಒಳಿತು ಮಾಡು ಮನಸ ಈ ದಿವಸ 3 ದಿವಸ, ಒಳಿತು ಮಾಡು ಮನುಷ್ಯ ಈ 3 ದಿವಸ, 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು, 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. ವಾಪಸ್ ಹೋಗಿ ಅವ್ರು ಏನು ಹೇಳಿದ್ರು ಏನು ಮಾಡಿದ್ರು ಅಂತ ಹೇಳೋದಕ್ಕೆ ಸಾಮಾನ್ಯವಾಗಿ ಹೋಗೋದಿಲ್ಲ. ಯಾಕಂದ್ರೆ ಅದು ಸಾಮಾನ್ಯವಾಗಿ ನಮಗೆ ಗೊತ್ತಿರುತ್ತೆ, ನಮ್ಮ ಪಟ್ಟಿಗಳಲ್ಲಿದೆ, ಆಮೇಲೆ ಟೀಚರ್ಸ್ ಹೇಳ್ತಿರ್ತಾರೆ, ಅದೆಲ್ಲವೂ ಸಹಿತ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ. ಬಟ್ ನನ್ನ ತೀರಾ ಏನದು ಯಾವಾಗಲೂ ನನಗೆ ಬಾಧಿಸುವಂತಹ ಪ್ರಶ್ನೆಗಳು 1831ರಲ್ಲಿ ಆಗಿದ್ದಂತಹ ಇದೆಲ್ಲವೂ ಸಹಿತ ಅವತ್ತು ಪೇಟ್ರಿಯಾರ್ಕಿಯನ್ನು ಒಡೆದು ಜ್ಯೋತಿಬಾ ಫುಲೆ ಅವರು ಸಾವಿತ್ರಿಬಾಯಿ ಫುಲೆಗೆ ನೀನು ಓದಬೇಕು ಮತ್ತು ನೀನು ಶಿಕ್ಷಣವನ್ನ ಮುಂದುವರಿಸಬೇಕು ಅಂತ ಹೇಳಿಲ್ಲ ಅಂದಿದ್ದರೆ ಇವತ್ತು ನಮಗೆ ಸಾವಿತ್ರಿಬಾಯಿ ಫುಲೆ ಅವರು ಸಿಗ್ತಾ ಇದ್ದಾರೆ. ಸೊ ಅವತ್ತು ಪೇಟ್ರಿಯಾರ್ಕಿಯನ್ನ ಮತ್ತೆ ಪುರುಷ ಪ್ರಧಾನ ಸಮಾಜವನ್ನ ಅಂದ್ರೆ ಆ ಚೌಕಟ್ಟು ಏನಿತ್ತು ಅದನ್ನ ಮೀರಿ ಜ್ಯೋತಿಬಾ ಫುಲೆ ಅವರು ಒಂದು ಅವಕಾಶವನ್ನ ಮಾಡ್ಕೊಟ್ಟಿರೋ. ಕೇಳಿಸ್ತಾ ಇದೆಯಾ? ನಾನು ಅದನ್ನ ಇವತ್ತಿಗೆ ಕನೆಕ್ಟ್ ಮಾಡ್ತೀನಿ. ಸೊ ಐ ಥಿಂಕ್ ಕೇಳಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಎಸ್. ಸೊ ಅದನ್ನ ಆ ಚೌಕಟ್ಟನ್ನ ಹೊಡಿದಲ್ಲೇ ಇದ್ದಿದ್ರೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ನಿಮಗೆ ಫಿಮೇಲ್ ಟೀಚರ್ಸ್ ಇರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇಲ್ಲಿ ಹೆಣ್ಣು ಮಕ್ಕಳು ಕೂತ್ಕೊಂಡು ರೈಟ್ ಹಿಜಾಬ್ ಹಾಕೊಂಡಿದ್ರು ಸಹಿತ ಹೆಣ್ಮಕ್ಳು ಕೂತ್ಕೊಂಡು ಇಲ್ಲಿ ಈ ಒಂದು ಪ್ರೋಗ್ರಾಮ್ ಅನ್ನ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಷ್ಟು ಗೊತ್ತಿದೆ ಅಲ್ವಾ ನಮಗೆ. ಸೊ ಇದೆಲ್ಲವೂ ಸಾಧ್ಯ ಆಗಿದ್ದು ಸರ್ ಹೇಳಿದಂಗೆ ಇತಿಹಾಸದಲ್ಲಿ ಈ ಮಹಿಳೆಯರು ಮತ್ತು ಪುರುಷರು ಮತ್ತು ಮಹನೀಯರು ಮಾಡಿರುವಂತಹ ಕೆಲಸದಿಂದ ಇವತ್ತು ನಾವಿಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ರೈಟ್. ಆದರೆ ಸಾಧ್ಯ ಆಗಿದೆ, ಬಟ್ ಕೆಲವೊಂದನ್ನ ನಾವು ಇವತ್ತಿಗೂ ಸಹಿತ ಬದಲಾಯಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಸಹಿತ ಮಲಗುಂಡಿಯಲ್ಲಿ ರೈಟ್ ಕೋಲಾರದ ಕೇಸ್ ಗೊತ್ತಾ? ಎಷ್ಟು ಜನ ಗೊತ್ತು ಕೋಲಾರದ ಕೇಸ್? ಯಾರಿಗೂ ಗೊತ್ತಿಲ್ಲ. ಗೊತ್ತಾ ಕೋಲಾರದ ಕೇಸ್? ಗೊತ್ತಲ್ಲ? ಎಸ್. ಸೊ ಅದು ಯಾಕೆ ಆಗ್ತಾ ಇದೆ? ರೈಟ್. ಇವತ್ತು ನಾವು ಹಿಜಾಬ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ವಾ? ಇವತ್ತು 1831, ಇವತ್ತು 2024, 193 ವರ್ಷ ಆದರೂ ಸಹಿತ ನಾವು ಇವತ್ತಿಗೂ ಸಹಿತ ಮತ್ತೆ ಅದೇ ರೀತಿಯ ಚೌಕಟ್ಟನ್ನ ಭದ್ರಪಡಿಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಮತ್ತೆ ಆ ಚೌಕಟ್ಟುಗಳು ನಮಗೆ ಬೇಕು ಅನ್ನೋದನ್ನ ಒಂದು ಪಟ್ಟಬದ್ಧ ಹಿತಾಸಕ್ತಿಗಳು ನಮ್ಮನ್ನ ಆ ಚೌಕಟ್ಟನ್ನ ತುಂಬಾ ಭದ್ರಪಡಿಸ್ತಾ ಇದ್ದೀವಿ. ನಾವು ಕಾಶಿಯಸ್ ಇಲ್ಲದ ಹೊರತು ಇದು ಯಾವ ಚೌಕಟ್ಟುಗಳನ್ನು ಸಹಿತ ನಾವು ಮೀರೋದಕ್ಕೆ ಸಾಧ್ಯ ಆಗಲ್ಲ. ನಾಮಕೋಟಿಗಳನ್ನು ಮೀರಿ
2024 ಜನವರಿ 10 ಈ ದಿನ ಆನೇಕಲ್ ಪಟ್ಟಣದಲ್ಲಿ ಭಾರತದ ಮೊಟ್ಟಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ, ಅಕ್ಷರದಾತೆ ಫಾತಿಮಾ ಶೇಖ್ ಹಾಗೂ ಕನ್ನಡ ಸಾಹಿತ್ಯದ ಮೂಲಕ ವೈಚಾರಿಕತೆಯನ್ನು ಹರಡಿದಂತಹ ಕುವೆಂಪುರವರ ಜನ್ಮದಿನದ ಕಾರ್ಯಕ್ರಮ, ಹಾಗೆ ವಿಶೇಷವಾಗಿ ಗಜವೆಯ 2024 ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಆನೇಕಲ್ ಪಟ್ಟಣದ ಡಾಕ್ಟರ್ ಎಸ್ ಗೋಪಾಲರಾಜು ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಬಹಳ ಖುಷಿಯಾಯಿತು ಮಕ್ಕಳೊಟ್ಟಿಗೆ ಈ ಥರದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ. ನಾವು ಸಾವಿತ್ರಿಬಾಯಿ ಫುಲೆ ಅವರಾಗ್ಬೋದು, ಜ್ಯೋತಿಬಾ ಫುಲೆ ಅವರಾಗ್ಬೋದು, ಫಾತಿಮಾ ಶೇಖ್ ಅವರಾಗ್ಬೋದು ಮತ್ತು ಕುವೆಂಪು ಅವ್ರನ್ನ ನಾವು ಪ್ರತಿದಿನ ನೆನೆಯಲೇಬೇಕಾದಂಥ ವ್ಯಕ್ತಿಗಳಲ್ಲಿ ಬಹಳ ಮುಖ್ಯವಾದಂಥವರು. ಸೊ ಹಾಗಾಗಿ ಅವರನ್ನು ನೆನೆಯುವಂಥ ಈ ಒಂದು ಕೆಲಸ ಗಂಧದ ನಾಡು ಜನಪರ ವೇದಿಕೆ ನಮ್ಮ ಸಂಘಟನೆ ವತಿಯಿಂದ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಯಾರೆಲ್ಲ ಕಷ್ಟಪಟ್ಟಿದ್ರು ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ ಇವ್ರನ್ನೆಲ್ಲರೂ ಕೂಡ ನಾವು ನೆನೆಯಲೇಬೇಕು ಅಂತ ಹೇಳ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ, ಇತಿಹಾಸ ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರು. ಹಾಗಾಗಿ ಇತಿಹಾಸವನ್ನು ನಾವು ಮೆಲ್ಕು ಹಾಕ್ತಾನೆ ಇರಬೇಕು, ಇತಿಹಾಸವನ್ನು ತಿಳ್ಕೊಳ್ತಾ ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ. ಏನು ಈ ದಿನ ಗಂಧನಾಡು ಜನಪರ ವೇದಿಕೆ ಹಾಗೂ ಡಾಕ್ಟರ್ ಗೋಪಾಲರಾಜು ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಇನ್ನು ಮೊಟ್ಟ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಹಾಗೆ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನಾಚರಣೆ ಹಾಗೂ ಫಾತಿಮಾ ಶೇಖ್ ಅವರ ಜನ್ಮದಿನಾಚರಣೆ ಏನು ಇವತ್ತು ಗೋಪಾಲರಾಜ್ ಕಾಲೇಜು ಶಾಲಾ ಮಕ್ಕಳೊಂದಿಗೆ ಮಾಡಿದ್ದೀವಿ. ಇದು ನಮಗೆ ಈ ಥರದ ತಾಟ್ ಯಾಕೆ ಬಂತಂದರೆ 5 ದಿನಗಳ ಭೀಮಾ ಕೋರೆಗಾಂವ್, ಆ ಕೋರೆಗಾಂವ್ ಹೋಗ್ಬೇಕಾದ್ರೆ ಸಮಯದಲ್ಲಿ ಸ್ನೇಹಿತರೆಲ್ಲ ಒಟ್ಟುಗೂಡ್ಕೊಂಡು ಏನು ಕಾರ್ಯಕ್ರಮ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಮಾಡಿಕೊಂಡು ನಮಗೆ ಮೂಡ್ಲಿ ಸರ್ ಅವರು ಈ ಕಾಲೇಜನ್ನು ಸಜೆಷನ್ ಮಾಡಿದ್ರು. ಆಮೇಲೆ ಮೇಡಮ್ ನಂಬರ್ ಸಹ ನಮ್ಗೆ ಕೊಟ್ಟರು ಮಾತಾಡ್ಬಿಟ್ಟು. ಹಾಗಾಗಿ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂಥ ಕಾಲೇಜು ಪ್ರಾಧ್ಯಾಪಕರಾದಂಥ ಮೇಡಮ್ ಅವ್ರಿಗೂ ಆಮೇಲೆ ಇಲ್ಲಿರೋ ಎಲ್ಲ ಮಕ್ಕಳಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಅಗ್ರಗಣ್ಯ ಕವಿಗಳು, ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕುವೆಂಪುರವರು, ರಾಷ್ಟ್ರ ಮಾನವತಾವಾದಿ ಸಂದೇಶವನ್ನು ಸಾಕೊಟ್ಟಂಥ ಕುವೆಂಪು ಅವರ ಜನ್ಮದಿನಾಚರಣೆ ಹಾಗೂ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರು ಹಾಗೂ ಮೊದಲ ಮುಸ್ಲಿಂ ಶಿಕ್ಷಕಿಯಾಗಿರುವಂಥ ಫಾತಿಮಾ ಶೇಖ್ ಅವರ ಜನ್ಮದಿನಾಚರಣೆಯನ್ನು ಡಾಕ್ಟರ್ ಎಸ್ ಗೋಪಾಲರಾಜು ಕಾಲೇಜಿನ ಸಭಾಂಗಣದಲ್ಲಿ ಗಂಧದ ನಾಡು ಜನಪರ ವೇದಿಕೆ ಹಮ್ಮಿಕೊಂಡಿತ್ತು. ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ಮೂಡಿಬಂತು. ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ರೂಪಣೆ ಮಾಡಿದ್ದು ಆದರ್ಶ ಚೇತನಗಳು, ಆದರ್ಶ ವ್ಯಕ್ತಿಗಳ ಒಂದು ಮಾರ್ಗದರ್ಶನವನ್ನು ಬಿತ್ತುವಂಥ ಕೆಲಸವನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕಾಲೇಜಿನ ಅಧ್ಯಾಪಕರು ಹಾಗೂ ಬೇರು ಸಂಸ್ಥೆಯ ಮಮತಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮವನ್ನು ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಮಂದಟ್ಟು ಆಗೋ ರೀತಿಯಲ್ಲಿ ಅವರ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲರ ಹಾದಿಯಲ್ಲಿ ನಾವು ಸಾಗೋಣ, ನಾವು ಸದೃಢ ಪ್ರೀತಿಪೂರ್ವಕ ಭಾರತವನ್ನು ನಾವು ಕಟ್ಟೋಣ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮದ ಮೂಲಕ ನಾವು ಆಶಯವನ್ನು ವ್ಯಕ್ತಪಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ವಿ. ಎಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ತುಂಬ ಸಂತಸದ ವಿಷಯ ಏನಂದರೆ, ಇವತ್ತು ನಾವು ಶೇಕ್ಸ್ಪಿಯರ್ ಆಗಲಿ, ಫ್ರೆಡ್ರಿಕ್ ನೀಶಾ ಆಗಲಿ, ಡೆರಿಡಾ ಆಗಲಿ, ಇಲ್ಲಿ ನಮ್ಮವರೇ ಆದಂಥ ಕುವೆಂಪು, ಚಂದ್ರಶೇಖರ ಕಂಬಾರ, ತರಾಸು ಅನಕ್ರು, ಇವರೆಲ್ಲರ ಬಗ್ಗೆ ನಾವು ತಿಳ್ಕೋಬಹುದು, ಓದಬಹುದು, ಇವರ ಬಗ್ಗೆ ಇವರ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೋಬಹುದು ಅನ್ನೋದಕ್ಕೆ ಕಾರಣರಾದವರು ಸಾವಿತ್ರಿಬಾಯಿ ಫುಲೆ. ಅವರಿಲ್ಲ ಅಂದಿದ್ರೆ ಪ್ರಾಯಶಃ ನಾವು ಓದಿನ ಕಡೆ ಬರ್ತಿದ್ವೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ನಮ್ಮ ಕುವೆಂಪು ಅವ್ರೇನು ಹೇಳ್ತಾರೆ ಅಂದರೆ, ಇಂಗ್ಲೀಷ್ ಕಲಿ ಅಂತ ಹೇಳ್ತಾರೆ, ಕನ್ನಡದವರೇ ಆದರೂ ಇದೆಲ್ಲ ನಮಗೆ ಬೇಕೇ ಬೇಕು. ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಬೇಕಂದ್ರೆ ಇಂಗ್ಲೀಷು ಅನಿವಾರ್ಯ ಅಂತ ಹೇಳ್ತಾರೆ. ಹಾಗಾಗಿ ಇಂದು ತುಂಬ ಖುಷಿ ವಿಷಯ ಏನು ಅಂದರೆ, ನಮ್ಮ ಕಾಲೇಜಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತುಂಬ ಸಂತಸದ ವಿಷಯ. ಈ ಕಾರ್ಯಕ್ರಮ ನಡೆಯಲು ನನಗೆ ಸಹಕಾರ ಕೊಟ್ಟು, ಆಮೇಲೆ ತುಂಬ ನನ್ನ ಜೊತೆಲೇ ಇದ್ದಂಥವರು ನಮ್ಮ ಸ್ಪೆಷಲ್ ಥ್ಯಾಂಕ್ಸು ನಮ್ಮ ಗಜವೆಗೆ ಹಾಗೂ ಪುರು ಅವರು ನನ್ನ ಜೊತೆ ಈ ಕಾಲೇಜಿಗೆ ನಾನು ಹೊಸದಾಗಿ ಬಂದಾಗ ನನಗೆ ಪರಿಚಯ ಆಗಿದ್ದು ಮುರಳಿ, ಆಮೇಲೆ ಮಮತಾ ಮೇಡಮ್ ಹಾಗೂ ಪುರು. ಸೊ ಅವರೆಲ್ಲ ನನಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಫಾರ್ ಆಲ್ ದ ಇವೆಂಟ್ಸ್ ಟು ಹ್ಯಾಪನ್ ಸೋ ಬ್ಯೂಟಿಫುಲಿ. ತುಂಬ ಥ್ಯಾಂಕ್ಸ್.